ದೆನ್ ಟೀಮ್ ವರ್ಕ್. ಯಾವಾಗಲೂ ಒಬ್ಬರೇ ಮಾಡೋಕ್ಕಾಗಲ್ಲ, ಯಾಕೆಂದರೆ ಒಬ್ಬರು ಎಲ್ಲದರಲ್ಲೂ ಎಕ್ಸ್ಪರ್ಟೈಸ್ ಇರೋಕ್ಕಾಗಲ್ಲ. ಟೇಕ್ ದ ಹೆಲ್ಪ್ ಆಫ್ ಅದರ್ಸ್. ಇದು ಗ್ರೂಪ್ ಸ್ಟಡಿಗೆ ನಾನು ಹೇಳಲ್ಲ. ಗ್ರೂಪ್ ಸ್ಟಡಿ ಎಲ್ಲ ಈಗ ಏನಾಗಿದೆ ನಿಮಗೆ ಗೊತ್ತು. ಗ್ರೂಪ್ ಸ್ಟಡಿ ಆಗಲ್ಲ, ಅದು ಗ್ರೂಪ್ ಹರಟೆ ಆಗಿ ಕೂತ್ಕೊತಾ ಇದೆ. ಹಾಗಾಗಬಾರ್ದು. ವೆಲ್ ಪ್ರಿಪೇರ್ಡ್ ಟೀಮ್ ಇರಬೇಕು, ಎಲ್ಲರೂ ಚರ್ಚೆ ಮಾಡಬೇಕು, ಎಲ್ಲರೂ ಓದಿರಬೇಕು. ಆವಾಗ ಟೀಮ್ ವರ್ಕ್ ಸಕ್ಸಸ್ಫುಲ್ ಆಗುತ್ತೆ. ಈಗ ಸಾಧನದಲ್ಲಿ ಒಂದೊಂದು ತಿಂಗಳು 2 ತಿಂಗಳು ನಾನು ವರ್ಕ್ ಮಾಡೋಕ್ಕಾಗಲ್ಲ, ವಿಡಿಯೋ ಮಾಡೋಕ್ಕಾಗಲ್ಲ, ನನಗೆ ಬೇರೆ ವರ್ಕಲ್ಲಿ ಬ್ಯುಸಿ ಆಗ್ತೀನಿ. ಆ ಟೈಮಲ್ಲಿ ಬೇರೆ ಯಾರೋ ನಮ್ಮ ಸ್ನೇಹಿತರು ನಮಗೆ ವಿಡಿಯೋ ಮಾಡಿ ಅವ್ರು ಬಂದು ಕಂಟೆಂಟ್ ಕೊಡೋದ್ರಿಂದ ಕನ್ಸಿಸ್ಟೆನ್ಸಿ ಉಳ್ಕೊಳ್ಳುತ್ತೆ. ಕನ್ಸಿಸ್ಟೆನ್ಸಿ ಉಳಿಯೋದ್ರಿಂದ ಸಕ್ಸಸ್ ಬರ್ತಾ ಇದೆ. ಇಷ್ಟೇ ಟೀಮ್ ವರ್ಕಿಗೆ ಸಾಧನಾ ಅಕಾಡೆಮಿನೇ ನೋಡಿರಿ, ಹತ್ರ 3 ತಿಂಗಳು ಆಬ್ಸೆಂಟ್ ಆಗ್ತೀನಿ ನಾನು, ಬಟ್ ಸಾಧನಾ ನೆವರ್ ಫಾಲ್. ಬಿಕಾಸ್ ಒಂದು ಟೀಮ್ ಆ ಕೆಲಸ ಮಾಡ್ತಾನೇ ಇರುತ್ತೆ. ಹಾಗಾಗಿ ಸ್ಟಡಿ ವಿಚಾರದಲ್ಲೂ ಅಷ್ಟೇ, ನಿಮಗೆ ಪಾಸಿಟಿವ್ ಟೀಮ್ ಸಹಚರ್ಯ ಇಟ್ಕೊಂಡ್ರಿ ಅಂತ ಅಂದರೆ ನೀವು ಓದದೇ ಇದ್ದ ವಿಚಾರನ ಅವ್ರು ನಿಮ್ಮ ಜೊತೆ ಡಿಸ್ಕಸ್ ಮಾಡ್ತಾರೆ, ನಿಮ್ಮ ನಾಲೆಡ್ಜ್ ಡೆವಲಪ್ ಆಗ್ತಾ ಇರುತ್ತೆ. ಹಾಗಾಗಿ ದಯವಿಟ್ಟು ಟೀಮ್ ವರ್ಕ್ ಮಾಡೋಂಥ ಪ್ರಯತ್ನ ಕಲೀರಿ, ಬಟ್ ಟೀಮ್ ಹರಟೆ ಮಾಡೋದಾಗಬಾರ್ದು. ದೆನ್ 10 ಗಿವ್ ದ ಬೆಸ್ಟ್ ಟಿಲ್ ದ ಲಾಸ್ಟ್ ಮಿನಿಟ್ ಅಂತ ಹೇಳ್ತೀವಿ. ಕೊನೆ ಕ್ಷಣದವರೆಗೂ ನಿಮ್ಮ ಬೆಸ್ಟನ್ನು ಕೊಡಬೇಕು. ಬಿದ್ದು ನೋಡಿರ್ಬೋದು ನೀವು ವರ್ಲ್ಡ್ ಕಪ್ ಒನ್ ಡೇ ಇಂಟರ್ನ್ಯಾಷನಲ್ ಮ್ಯಾಚಲ್ಲಿ ಗ್ಲೆನ್ ಮ್ಯಾಕ್ಸ್ವೆಲ್ ಅವರ ಆಟ ನೋಡಿರ್ತೀರ ಕೆಲವರು. ಇದು ವರ್ಲ್ಡ್ ಕ್ಲಾಸ್ ಆಟ ತೋರಿಸ್ತಾರೆ ಅವತ್ತು. ಇನ್ನೂ ಸೆಂಚುರಿ ಆಗಿರಲ್ಲ, ಆ ಟೈಮಲ್ಲಿ ಮಸಲ್ ಸ್ಪ್ಯಾಮ್ಗೆ ತುತ್ತಾಗ್ತಾರೆ. ಪ್ಲೇಯರ್ ಬಂದು ಟ್ರೈ ಮಾಡ್ತಾನೆ, ಆಗಲ್ಲ. ಹೊರಗಡೆಯಿಂದ ಫಿಸಿಯಾಸ್ಟ್ರಿಸ್ಟ್ ಬರ್ತಾರೆ, ಅವ್ರನ್ನ ಸುಧಾರಿಸ್ತಾರೆ. ಆದರೂ ಕಾಲು ಕುಂಟುತ್ತಾ ಓಡೋಕ್ಕಾಗದೆ ನಿಂತು ಜಾಗದಲ್ಲೇ ನಿಂತ್ಕೊಂಡು ಡಬಲ್ ಸೆಂಚುರಿ ಮಾಡೋ ಮೂಲಕ ಒಂದು ಗೆಲುವು ತಂದುಕೊಡ್ತಾರೆ. ಆ ಗೆಲುವು ಇಲ್ಲದೆ ಹೋಗಿದ್ದರೆ ಆಸ್ಟ್ರೇಲಿಯಾ ಅವತ್ತು ಔಟ್. ಆ ಗೆಲುವಿನಿಂದಾಗಿ ಆಸ್ಟ್ರೇಲಿಯಾ ಉಳ್ಕೊಂಡ ನಂತರ ವರ್ಲ್ಡ್ ಕಪ್ ಫೈನಲಿಗೆ ಬಂತು. ಫೈನಲಲ್ಲಿ ಭಾರತ ಬಲಿಷ್ಠ ತಂಡವನ್ನೇ ಸೋಲಿಸಿ ವರ್ಲ್ಡ್ ಚಾಂಪಿಯನ್ ಆದರು. ಚಾಂಪಿಯನ್ ಆ್ಯಟಿಟ್ಯೂಡ್ ಅಂದರೆ ಲಾಸ್ಟ್ ಮಿನಿಟ್ವರೆಗೂ ನಾನಿನ್ನೇನು ಸಾಯುತ್ತಿದ್ದೀನಿ ಅನ್ನೋ ಸ್ಥಿತಿ ಇದ್ದರೂ ಯು ಕ್ಯಾನ್ ವರ್ಕ್. ಸಿಂಪ್ಲಿ ನಮ್ಮ ಸಾಕ್ರಟೀಸ್ ಅವ್ರದ್ದೊಂದು ಸ್ಟೋರಿ ಬರುತ್ತೆ. ಕೊನೆಯ ದಿವಸ ಅವರಿಗೆ ಡೆತ್ ಸೆಂಟೆನ್ಸ್ ಫಿಕ್ಸ್ ಆಗಿದೆ. ನಾಳೆ ಬೆಳಗ್ಗೆ ಅವರಿಗೆ ವಿಷಪ್ರಾಶನ ಮಾಡಿ ಕೊಲ್ಲಬೇಕು. ರಾಜದ್ರೋಹದ ಆರೋಪದ ಮೇಲೆ ವಿಷಪ್ರಾಶನಕ್ಕೆ ಫಿಕ್ಸ್ ಆಗಿದೆ. ಕೊನೆ ದಿವಸ ಅವ್ರು ಜೈಲರಿಗೆ ಕೇಳ್ತಾರೆ, ಇವತ್ತು ನನಗೊಂದು ಇಂಥ ಪುಸ್ತಕ ತಂದುಕೊಡು ಅಂತ. ಜೈಲರ್ ಆಶ್ಚರ್ಯಪಡ್ತಾರೆ, ಏನು ನೀನು ಹುಚ್ಚಿಗಿಚ್ಚು ಹಿಡಿದಿದ್ಯಾ? ನಾಳೆ ಬೆಳಗ್ಗೆ ಸಾಯ್ತಾ ಇದೆಯಾ? ನಾಳೆ ಬೆಳಗ್ಗೆ ಸಾಯೋ ವ್ಯಕ್ತಿ ಇವತ್ತು ಓದಿ ಏನು ಮಾಡ್ತೀಯಾ ಅಂತ. ಆವಾಗ ಅವ್ರು ಹೇಳ್ತಾರೆ, ನಾನು ಸಾಯ್ತೀನಿ ನಾಳೆ ನಿಜ, ಇವತ್ತಿಗಿಂತ ನಾಳೆ ಮೋರ್ ಇಂಟೆಲಿಜೆಂಟಾಗಿ ಸಾಯಬೇಕು ಅಂತ ಬಯಸ್ತಾ ಇದ್ದೀನಿ ಅಂತ. ದಟ್ ಈಸ್ ಅದಕ್ಕೆ ಸಾಕ್ರಟೀಸ್ ಆಗಿರೋದು. ನಾಳೆ ಬೆಳಗ್ಗೆ ಸಾಯೋ ವ್ಯಕ್ತಿ ಇವತ್ತು ಇನ್ನೂ ಮೋರ್ ಇಂಟೆಲಿಜೆಂಟ್ ಆಗ್ತೀನಿ ಅಂತ ಅಂದರೆ ದಟ್ ಈಸ್ ಸಕ್ಸಸ್. ಅದನ್ನೇ ಕೇಳೋದು ನಾವು ನಿಮ್ಮಿಂದ ಲಾಸ್ಟ್ ಮಿನಿಟ್ವರೆಗೂ. ಸ್ವಲ್ಪ ಕೈಕಾಲು ನೋವಾಗ್ತಾ ಇರುತ್ತೆ, ಟ್ರ್ಯಾಕಿಂದ ಹೊರಗೆ ಬರ್ತಾ ಇರ್ತೀರ. ಸ್ವಲ್ಪ ಸುಸ್ತಾಗ್ತಾ ಇರುತ್ತೆ, ಸ್ಟಡಿಯಿಂದ ಹೊರಗೆ ಬರ್ತಾ ಇರ್ತೀರ. ನೋ, ಗಿವ್ ದ ಬೆಸ್ಟ್ ಟಿಲ್ ದ ಲಾಸ್ಟ್ ಮಿನಿಟ್. ಗ್ಲೆನ್ ಮ್ಯಾಕ್ಸ್ವೆಲ್ ನೋಡ್ಕೊಳ್ರಿ, ಸಾಕ್ರಟೀಸ್ ಮಾತು ನೆನ್ಪು ಮಾಡ್ಕೊಳ್ರಿ, ಕೊಡೋಕ್ಕೆ ಟ್ರೈ ಮಾಡಿ. ಸೆಲ್ಫ್ ಬಿಲೀಫ್, ನೆನ್ನೆ ಇದನ್ನೇ ಮಾತಾಡಿದ್ದು. ನಿಮ್ಗೇನು ಸಬ್ಕಾನ್ಷಿಯಸ್ ಮೈಂಡ್ ತುಂಬ ಸ್ಟ್ರಾಂಗ್ ಆಗಿರಬೇಕು ಅಂದರೆ ಸೆಲ್ಫ್ ಬಿಲೀಫ್ ಸ್ಟ್ರಾಂಗ್ ಇರಬೇಕು. ಸೆಲ್ಫ್ ಬಿಲೀಫ್ ಎಷ್ಟು ನೀವು ಪಾಸಿಟಿವ್ ಆಗಿರ್ತೀರೋ ಇಮ್ಮನ್ನು ತಿಳ್ಕೊಂಡು ಪಾಸಿಬಲ್ ಕಡೆ ಬರ್ಬೋದು. ಆ ಪ್ರಯತ್ನ ಮಾಡ್ಬೋದು. ಸೆಲ್ಫ್ ಸ್ಟಾರ್ಟ್ ಆ್ಯಂಡ್ ಕ್ವಿಕ್ ಸ್ಟಾರ್ಟ್. ಕಿಕ್ ಸ್ಟಾರ್ಟ್ ಎಲ್ಲ ಹೇಳ್ತಾರೆ, ನಾನು ಕ್ವಿಕ್ ಸ್ಟಾರ್ಟ್ ಯಾಕೆ ಹೇಳ್ತೀನಿ ಅಂದರೆ ಭಾಳಷ್ಟು ಜನರು ನಾನು ಮಾತಾಡ್ತಾ ಇರುವಾಗ ಹೇಳ್ತಾರೆ, ನಾನು ಈಗ ಸ್ವಲ್ಪ ಪ್ರಾಬ್ಲಮಲ್ಲಿದ್ದೀನಿ, ನಾನು ಸ್ವಲ್ಪ ಸೆಟಲ್ ಆದ್ಕೊಳ್ಳೆ, ನಾನು ಟ್ರಾನ್ಸ್ಫರ್ ಟ್ರೈ ಮಾಡ್ತಾಯಿದ್ದೀನಿ, ನನ್ನ ಟ್ರಾನ್ಸ್ಫರ್ ನನ್ನ ಎಕ್ಸ್ಪೆಕ್ಟೆಡ್ ಪ್ಲೇಸಿಗೆ ಸಿಕ್ಕ ಕೂಡಲೇ ನಾನು ವಾಕ್ ಜಾಗ್ ಎಲ್ಲ ಸ್ಟಾರ್ಟ್ ಮಾಡ್ತೀನಿ ಮಂಜುನಾಥ್. ಸರ್ ನಾನೀಗ ಓದ್ತಾ ಇದ್ದೀನಿ, ನಂದು ಒಂದು ಜಾಬ್ ಆದ್ಕೊಳ್ಳೆ ನಾನು ಫಿಸಿಕಲ್ ಫಿಟ್ನೆಸ್ ಬಗ್ಗೆ ಕೆಲಸ ಮಾಡ್ತೀನಿ, ಈಗ ಸ್ಟಡಿ ಕಡೆ ಮಾಡ್ತಾಯಿದ್ದೀನಿ. ಹೀಗೆ ಜನ ಪ್ರೊಕ್ರಾಸ್ಟಿನೇಷನ್, ಮುಂದೂಡೋದು. ಈ ಮಾತು ಎಲ್ಲಿವರೆಗೂ ಕೇಳ್ತೀರಿ ಅಂದರೆ ಜಾಬ್ ಸಿಗೋಕ್ಕೂ ಮುಂಚೆ, ಜಾಬ್ ಸಿಕ್ಕ ನಂತರ ಟ್ರಾನ್ಸ್ಫರ್ ಸಿಕ್ಕ ನಂತರ ಮಕ್ಕಳ ಎಜುಕೇಷನ್ ನಂತರ ಮಕ್ಕಳ ಮದುವೆ ಆಗೋಷ್ಟೊತ್ತಿಗೆ 60 ವರ್ಷ. 60 ವರ್ಷಕ್ಕೆ ನಾನು ಹೇಳಿದ ಮಾತು ನಡೆಯಲ್ಲ. ಡಾಕ್ಟ್ರ್ ಹೇಳ್ತಾನೆ, ನೀನು ವಾಕ್ ಮಾಡದೇ ಇದ್ದರೆ ಹೆಲ್ತ್ ಹೋಗುತ್ತೆ, ಸತ್ತೇ ಹೋಗ್ತೀಯ ಅಂದಾಗ ಸ್ಟಾರ್ಟ್ ಮಾಡ್ತಾ ಇರ್ತಾರೆ. ಆವಾಗ ಕಿಕ್ ಸ್ಟಾರ್ಟ್ ಆಗುತ್ತೆ. ಈಗ ಸೆಲ್ಫ್ ಸ್ಟಾರ್ಟ್ ಆಗಿಲ್ಲ ಅಂದರೆ ದೆನ್ ಕಿಕ್ ಸ್ಟಾರ್ಟ್ ಆಗಬೇಕಾಗತ್ತೆ. ಅದಕ್ಕೆ ಹೇಳೋದು ಕ್ವಿಕ್ ಸ್ಟಾರ್ಟ್. ಏನು ನಿಮಗೆ ತಲೆಯಲ್ಲಿ ಬಂತೋ ಅದನ್ನು ಇವತ್ತಿಂದನೇ ಆರಂಭ ಮಾಡುವಂತ ಕಲಿಬೇಕು. ಆವಾಗ ಗೆಲ್ತಾರೆ. ಸಕ್ಸಸ್ಫುಲ್ ಪರ್ಸನ್ಸ್ ಎಲ್ಲರೂ ನೋಡಿದ್ದೀವಿ, ಯಾರು ಮೊದಲು ಫೀಲ್ಡಿಗೆ ಬಂದಿದ್ದಾರೋ ಅವರು ಗೆದ್ದಿದ್ದಾರೆ. ಈಗ ನಾನು ಪಾಸಾಗಿದ್ದ ಎಕ್ಸಾಮ್ಸ್ ಎಲ್ಲ ಹೇಳ್ತಾ ಇರ್ತೀನಲ್ಲ, ಒಂದು 15 ಎಕ್ಸಾಮ್ ಪಾಸ್ ಆಗಿರೋದು ಆ ಸೆಕ್ಟರಲ್ಲಿ ನಡೆದ ಫಸ್ಟ್ ಎಕ್ಸಾಮ್ಸ್ಗಳು. ಪೊಲೀಸ್ ಕಾನ್ಸ್ಟೇಬಲ್ಗೆ ನಡೆದ ಫಸ್ಟ್ CET, ಹೈಸ್ಕೂಲ್ ಟೀಚರ್ಗೆ ನಡೆದ ಫಸ್ಟ್ CET,
ಅಸಿಸ್ಟೆಂಟ್ ಪ್ರೊಫೆಸರ್ಗೆ ನಡೆದ ಫಸ್ಟ್ ಸಿ ಇ ಟಿ, ಪಿ ಯು ಲೆಕ್ಚರ್ಗೆ ನಡೆದ ಫಸ್ಟ್ ಸಿ ಇ ಟಿ, ಕೆ ಇ ಎಸ್ಗೆ ನಡೆದ ಫಸ್ಟ್ ಕೆ ಎಸ್ ಮಾಡೆಲ್ ಟೆಸ್ಟ್, ಯಾವ್ದ್ಯಾವ್ದು ನಾನು ಪಾಸ್ ಆಗಿದ್ದೀನೋ ದೋಸ್ ಆರ್ ದ ಫಸ್ಟ್ ಆ ಥರದ ಎಕ್ಸಾಮ್ ಆಗಿರುತ್ತೆ. ಆವಾಗ ನಾವು ಸೆಲ್ಫ್ ಆಗಿ ಸ್ಟಾರ್ಟ್ ಮಾಡಿಕೊಂಡು ಕ್ವಿಕ್ಕಾಗಿ ಸ್ಟಾರ್ಟ್ ಮಾಡಿದ್ವಿ, ಎಲ್ಲ ಗೆದ್ದೆ. ಯಾವುದು ರೆಗ್ಯುಲರ್ ಪ್ರೋಸೆಸ್ ಇತ್ತು, ಯು ಪಿ ಎಸ್ ಸಿ, ಕೆ ಪಿ ಎಸ್ ಸಿ, ಕೆ ಎಸ್ಗಳು, ಅವೆಲ್ಲ ರೆಗ್ಯುಲರ್ ಪ್ರೋಸೆಸ್ಗಳು, ಎಲ್ಲರೂ ಅದಕ್ಕೆ ಪ್ರಿಪೇರ್ ಆಗ್ತಾನೆ ಇರ್ತಾರೆ. ಅಂಥ ಟೈಮಲ್ಲಿ ನಾನಲ್ಲಿ ಸಕ್ಸಸ್ ಪಡೆಯೋಕ್ಕಾಗಿಲ್ಲ. ಅದಕ್ಕೆ ಕ್ವಿಕ್ ಸ್ಟಾರ್ಟ್, ಸೆಲ್ಫ್ ಸ್ಟಾರ್ಟ್, ಇದು ಎಲ್ಲ ಗೆದ್ದವರ ಒಂದು ಲಕ್ಷಣ. ಅದನ್ನು ಅಡ್ಯಾಪ್ಟ್ ಮಾಡ್ಕೊಳ್ಳೋಣ.